ಕೇಂದ್ರ ಸರ್ಕಾರಕ್ಕೆ ಏನು ಅಂತಂದ್ರೆ ಇದು ಜನದ ಮೇಲೆ ಬರೆ ಹಾಕೋದಕ್ಕೆ, ಜನಕ್ಕೆ ಉಪಯೋಗ ಮಾಡ್ತೀನಿ ಅಂತ ಬಂದ್ಬಿಟ್ಟು ಜನದ ಮೇಲೆ ಬರೆ ಹಾಕ್ತಿದ್ದಾರೆ. ಯಾಕೆ ಅಂತಂದ್ರೆ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಎಲ್ಲ ಇದು ಮಧ್ಯವರ್ಗದವರು ಬಳಸೋ ಅಂಥದ್ದು. ಈ ಮಧ್ಯವರ್ಗದವ್ರು ಬಳಸೋದನ್ನ ಮೇಲೇನೆ ಬರೆ ಹಾಕಿದ್ರೆ ಯಾವ ರೀತಿ ಜನ ಮುಂದೆ ಹೋಗಕ್ಕಾಗತ್ತೆ? ಅವ್ರಿಗೆ ಕಡಿಮೆ ಮಾಡುವಂತ ಚಾನ್ಸಸ್ ಇದೆ, ಆದ್ರೂ ಕಡಿಮೆ ಮಾಡ್ತಾ ಇಲ್ಲ. ಯಾಕೆ? ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಅಂತ. ಹಾಲಿನ ರೇಟ್ ಜಾಸ್ತಿ ಆಗಿದ್ರೆ ಅದು ರೈತರಿಗೆ ಅನುಕೂಲ ಆಗ್ಲಿ, ರೈತರು ಚೆನ್ನಾಗಾಗ್ಲಿ ಅನ್ನೋದಕ್ಕೋಸ್ಕರ. ಮತ್ತೆ ಅತಿ ಹೆಚ್ಚು ಕಮ್ಮಿ ರೈತರದು ಸಾವು ಇವಾಗ ಹಾಕ್ತಾ ಇರೋದು ನಮ್ಮ ಗೌರ್ಮೆಂಟ್ ನಲ್ಲಿ. ಆಮೇಲೆ ನಾವು ಏನು ಕೊಟ್ಟಿದೀವಿ 5 ಯೋಜನೆಗಳನ್ನ, ಅದು ಕೂಡ ತಪ್ಪು ಅಂತ ಹೇಳ್ತಾ ಇದಾರೆ. ಪ್ರತಿಯೊಬ್ರು ಮನೆ ಬಾಗಿಲಿಗೆ ತಲುಪಿದೆ. ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ 10 kg ಅಕ್ಕಿ ಇದಾಗಿರ್ಬೋದು. ನೀವು ಪ್ರತಿಯೊಬ್ಬರಿಗೂ ನೀವೇ ಹೋಗಿ ಸ್ವತಃ ನೋಡಿದ್ರು ಕೂಡ ಪ್ರತಿ ಮನೆಗೆ ತಲುಪಿದೆ. ಆದ್ರೆ ಕೇಂದ್ರ ಸರ್ಕಾರದವರು ಆರೋಪ ಮಾಡೋದ್ ನಿಲ್ಸಿಲ್ಲ, ಮತ್ತೆ ಕೊಡೋ ಅಂತದನ್ನ ಕಮ್ಮಿ ಮಾಡೋ ಅಂತದನ್ನ ಮಾಡ್ತಿಲ್ಲ. ಇದು ಯಾಕೆ ಅನ್ನೋದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಸರ್. ಇವಾಗ ನಾನು ಅವಾಗೇ ಹೇಳಿದೆ, ಹಾಲಿನ ರೇಟು ಜಾಸ್ತಿ ಮಾಡಿರೋದು ನಿಜ ನಮ್ಮ ರಾಜ್ಯ ಸರ್ಕಾರದವರು. ಬಟ್ ಏನಂತಂದ್ರೆ ಅವರು ಹೋಗಿ ಅದ್ರ ಪರವಾಗಿ, ರೈತರ ಪರವಾಗಿ ಅಂತ ನಾವ್ ಹೇಳ್ತಾ ಇದೀವಿ. ಇವಾಗ ಬಿಜೆಪಿಯವರು ಬಿಜೆಪಿ ವಿರುದ್ಧನೇ ಮಾಡ್ಲಿ ಪ್ರೊಟೆಸ್ಟ್ ನ. ಯಾಕೆಂದ್ರೆ ನಮ್ಮ ರಾಜ್ಯಕ್ಕೆ ಏನ್ ಕೊಡ್ಬೇಕಾಗಿತ್ತು ಅದನ್ನ ಕೊಡ್ತಾ ಇಲ್ಲ ಅವರು. ಮತ್ತೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ರಾಜ್ಯ ನಮ್ದು. ಹಂಗಾಗಿ ನಮ್ಮ ರಾಜ್ಯಕ್ಕೆ ಏನ್ ಕೊಡ್ಬೇಕು ಅನ್ನೋದನ್ನ ಅವ್ರು ಕೊಡ್ಲಿ. ಫಸ್ಟ್ ಅವ್ರ ವಿರುದ್ಧನೇ ಜನ ಆಕ್ರೋಶ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿ ಬಿಜೆಪಿಯವರು. ವಿಜೇಂದ್ರಣ್ಣವ್ರಿಗೆ ನಾನು ಕೇಳೋದೇನಂತಂದ್ರೆ, ನಿಮ್ ನಾಯಕರನ್ನ, ನಿಮ್ಮ ಮೋದಿ ಅವ್ರನ್ನಾಗಿರ್ಬೋದು, ಅಮಿತ್ ಶಾ ಅವ್ರನ್ನಾಗ್ಲಿ ಪ್ರಶ್ನೆ ಮಾಡೋ ಅಂತ ಹಕ್ಕು, ಧೈರ್ಯ ಇದ್ರೆ ಮಾತ್ರ ಜನ ಆಕ್ರೋಶ ಅನ್ನೋದನ್ನ ನೀವು ಮಾಡಿ. ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ, ಮನೇಲಿ ಕುತ್ಕೊಳ್ಳಿ. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದೀರಿ ನೀವು, ನಿಮ್ಗೆ ಒಂದು ಗೌರವ ಇದೆ. ಜನದ ಪರ ಕೆಲಸ ಮಾಡಿ. ಹೇಳೋದಕ್ ಮಾತ್ರ ಧರ್ಮ ಅಂತ ಹೆಸರು ಇಟ್ಕೊಂಡು ಜನದ ಪರ ಅಂತ ಕೆಲಸ ಮಾಡ್ಕೊಂಡ್ ಬರ್ತೀರಿ. ಒಂದು ಜನದ ಪರ ಕೆಲಸ ಇಲ್ಲ. ಹಾಗಾಗಿ ಜನದ ಪರ ಕೆಲಸ ಮಾಡಂಗಿದ್ರೆ ಮಾತ್ರ ಜನ ಆಕ್ರೋಶನ ರ್ಯಾಲಿನ ನೀವು ಮಾಡಿ, ಇಲ್ಲಾಂದ್ರೆ ಅದಕ್ಕೆ ಅನ್ಫಿಟ್ ಅಂತ ಹೇಳ್ತೀನಿ.